ಭಾರತವು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಶಕ್ತಿಯಾಗಿದೆ. ಆದರೆ ಭಾರತದ ಈ ಪ್ರಗತಿಯನ್ನು ಸಹಿಸದ ಕೆಲವು ವಿದೇಶಿ ಶಕ್ತಿಗಳು ಈಗ ಒಂದು ಹೊಸ ಮತ್ತು ಅಪಾಯಕಾರಿ ಆಟವನ್ನು ಆರಂಭಿಸಿವೆ. ಆಟವನ್ನು ಭಾರತದೊಳಗಲ್ಲ, ಬದಲಾಗಿ ನಮ್ಮದೇ ನೆರೆ ರಾಷ್ಟ್ರಗಳಲ್ಲಿ ಆಡುತ್ತಿವೆ. ಅಫ್ಘಾನಿಸ್ತಾನ, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶಗಳಲ್ಲಿ ನಡೆದ ಘಟನೆಗಳನ್ನು ನೋಡಿದಾಗ ಇದೊಂದು ಆಕಸ್ಮಿಕವಲ್ಲ, ಬದಲಾಗಿ ಒಂದು ವ್ಯವಸ್ಥಿತ ಮಾದರಿ ಎಂಬ ಅನುಮಾನ ಬಲವಾಗುತ್ತಿದೆ. ಈಗ ಇದೇ ಮಾದರಿ ನೇಪಾಳದಲ್ಲೂ ನಡೆದಿದೆ. ಹಾಗಿದ್ರೆ ಇದರ ಹಿಂದಿರುವ ನಿಜವಾದ ಕಾರಣಗಳೇನು? ಇದು ಭಾರತಕ್ಕೆ ನೀಡುತ್ತಿರುವ ಎಚ್ಚರಿಕೆ ಏನು? ಬನ್ನಿ ನಮ್ಮ ಈ ವಿಶೇಷ ವರದಿಯಲ್ಲಿ ನೋಡೋಣ. ಒಂದು ಸಣ್ಣ ಬೆಂಕಿಯ ಕಿಡಿ ಇಡೀ ಊರನ್ನೇ ಸುಟ್ಟು ಹಾಕಬಹುದು ಎಂಬ ಮಾತಿನಂತೆ ಭಾರತದ ಸುತ್ತಮುತ್ತಲಿನ ದೇಶಗಳಲ್ಲಿ ನಡೆಯುತ್ತಿರುವ ಸಣ್ಣ ಸಣ್ಣ ರಾಜಕೀಯ ಅಸ್ಥಿರತೆಗಳು ದೊಡ್ಡ ಮಟ್ಟದ ಪಿತೂರಿಗಳ ಭಾಗವಾಗಿವೆ ಎನ್ನುವ ಆತಂಕಗಳು ಈಗ ವ್ಯಕ್ತವಾಗುತ್ತಿವೆ. ಭಾರತದ ಆಂತರಿಕ ಭದ್ರತೆಗೆ ನೇರವಾಗಿ ಧಕ್ಕೆ ತರಲು ಆಗದ ಕಾರಣ ವಿದೇಶಿ ಶಕ್ತಿಗಳು ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಸೃಷ್ಟಿಸಿ ಅದರ ಮೂಲಕ ಭಾರತಕ್ಕೆ ಸವಾಲು ಹಾಕಲು ಪ್ರಯತ್ನಿಸುತ್ತಿವೆ. ಇದು ಒಂದು ವ್ಯವಸ್ಥಿತ ಕಾರ್ಯತಂತ್ರ ಅಂತ ವಿಶ್ಲೇಷಿಸಲಾಗುತ್ತಿದೆ. ಇದರ ಇತಿಹಾಸವನ್ನು ನೋಡೋದಾದರೆ ಅಫ್ಘಾನಿಸ್ತಾನ ಒಂದು ಕಾಲದಲ್ಲಿ ಹಿಂದೂಗಳು ಮತ್ತು ಪಾರ್ಸಿಗಳ ನಾಡಾಗಿತ್ತು. ಆದರೆ ಇಸ್ಲಾಮಿಕ್ ಆಕ್ರಮಣಗಳ ನಂತರ ಅಲ್ಲಿನ ಮೂಲ ನಿವಾಸಿಗಳನ್ನು ಬಲವಂತವಾಗಿ ಮತಾಂತರ ಮಾಡಿ ಆ ದೇಶದ ಮೂಲ ಸಂಸ್ಕೃತಿಯನ್ನೇ ನಾಶ ಮಾಡಲಾಯಿತು. ಮುಸ್ಲಿಂ ದೊರೆಗಳ ಆಳ್ವಿಕೆಯ ನಂತರವೂ ಅಫ್ಘಾನಿಸ್ತಾನ ರಾಜಕೀಯವಾಗಿ ಅಸ್ಥಿರವಾಗಿಯೇ ಉಳಿದುಕೊಂಡಿದೆ. 1979ರಲ್ಲಿ ಸೋವಿಯತ್ ರಷ್ಯಾ ಮತ್ತು 2000ರಲ್ಲಿ ಅಮೆರಿಕ ಸೇರಿ ಹಲವು ರಾಷ್ಟ್ರಗಳು ಅದರ ಮೇಲೆ ದಾಳಿ ನಡೆಸಿವೆ. ಇನ್ನೊಂದು ಕಡೆ ಭಯೋತ್ಪಾದನೆ ಎಲ್ಲೆ ಮೀರಿದೆ. ಈ ಮೂಲಕ ಅಲ್ಲಿ ಶಾಂತಿ ನೆಲೆಸದಂತೆ ನೋಡಿಕೊಳ್ಳಲಾಗಿದೆ. ಇದೇ ರೀತಿ ನಮ್ಮ ಮತ್ತೊಬ್ಬ ನೆರೆ ರಾಷ್ಟ್ರ ಶ್ರೀಲಂಕಾದಲ್ಲಿ ಕೂಡ ಆಂತರಿಕ ಸಂಘರ್ಷಗಳು ಕಣ್ಮುಂದಿದೆ. 1983ರಿಂದ 2009ರವರೆಗೆ LTTE ಸಂಘಟನೆ ಮತ್ತು ಸರ್ಕಾರದ ನಡುವೆ ನಡೆದ ಅಂತರ್ಯುದ್ಧದಿಂದ ಆ ದೇಶ ನಲುಗಿ ಹೋಗಿತ್ತು. ಇತ್ತೀಚೆಗೆ 2022ರಲ್ಲಿ ಆ ದೇಶದ ನಾಗರಿಕರು ಆರ್ಥಿಕ ಬಿಕ್ಕಟ್ಟಿನ ವಿರುದ್ಧ ಸಿಡಿದು ಎದ್ದಿದ್ದರು. ಆ ಸಮಯದಲ್ಲಿ ಅಧ್ಯಕ್ಷ ಗೋಟಬಯ ರಾಜಪಕ್ಸ ಅವರು ದೇಶ ಬಿಟ್ಟು ಓಡುವ ಪರಿಸ್ಥಿತಿ ಬಂದಿತ್ತು. ಅಲ್ಲಿಯೂ ಸಹ ಅಮೆರಿಕ ಮತ್ತು ಚೀನಾದಂತಹ ರಾಷ್ಟ್ರಗಳ ಮಧ್ಯಪ್ರವೇಶವಿದೆ ಅಂತ ಆರೋಪಗಳಿವೆ. ಇತ್ತೀಚೆಗೆ ನಡೆದ ಬಾಂಗ್ಲಾದೇಶದ ಘಟನೆಯು ಇದೇ ಮಾದರಿಯಲ್ಲಿ ನಡೆದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಒಂದು ಸಣ್ಣ ಪ್ರತಿಭಟನೆ ದೇಶವ್ಯಾಪಿ ದೊಡ್ಡ ಗಲಭೆಗಳಾಗಿ ಮಾರ್ಪಟ್ಟು ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಅವರು ಸ್ಥಾನ ಕಳೆದುಕೊಳ್ಳಬೇಕಾಯಿತು. ಅವರು ಭಾರತದ ಸ್ನೇಹಿತ ರಾಷ್ಟ್ರ ಎಂದು ಗುರುತಿಸಿಕೊಂಡಿದ್ದರು. ಬಾಂಗ್ಲಾದಲ್ಲಿ ರೋಹಿಂಗ್ಯಾ ವಲಸಿಗರನ್ನು ಎತ್ತಿಕಟ್ಟಿ ತಮಗೆ ಬೇಕಾದಂತೆ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಿದ್ದ ಪಕ್ಷವನ್ನು ಸಹ ದಂಗೆಯ ಮೂಲಕ ಕೆಳಗಿಳಿಸಲಾಯಿತು. ಈಗ ಅದೇ ಮಾದರಿ ನೇಪಾಳದಲ್ಲಿ ಪುನರಾವರ್ತನೆಯಾಗುತ್ತಿದೆ. ಇತ್ತೀಚೆಗೆ ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿ ನಡೆದ ಹಿಂಸಾಚಾರವು ಕೇವಲ ಆಕಸ್ಮಿಕವಲ್ಲ, ಬದಲಾಗಿ ಒಂದು ಪೂರ್ವ ನಿಯೋಜಿತ ಪಿತೂರಿ ಎಂದು ಅಲ್ಲಿನ ಗುಪ್ತಚರ ವರದಿಗಳು ಹೇಳಿವೆ. ಈ ಘಟನೆಗಳ ಹಿಂದೆ ಅಮೆರಿಕ ಮತ್ತು ಪಾಕಿಸ್ತಾನದ ಕಾಣದ ಕೈಗಳಿವೆ ಅಂತ ವರದಿಗಳು ಸ್ಪಷ್ಟವಾಗಿ ಹೇಳುತ್ತಿವೆ. ಇದು ಭಾರತಕ್ಕೆ ನೇರವಾಗಿ ಸವಾಲು ಹಾಕುವ ಒಂದು ತಂತ್ರವಾಗಿದೆ ಎಂಬ ವಿಶ್ಲೇಷಣೆಗಳು ನಡೆದಿವೆ. ಈ ದಂಗೆಗಳಲ್ಲಿ ಪ್ರತಿಭಟನಾಕಾರರು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸಿದ್ದಾರೆ. ಈ ಶಸ್ತ್ರಾಸ್ತ್ರಗಳು ಕೇವಲ ಪಾಕಿಸ್ತಾನಿ ಸೇನೆ ಬಳಸುವಂತವು ಎಂದು ತಿಳಿದುಬಂದಿದೆ. ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಅವರ ಆದೇಶದ ಮೇರೆಗೆ ಈ ಶಸ್ತ್ರಾಸ್ತ್ರಗಳನ್ನು ನೇಪಾಳಕ್ಕೆ ಕಳ್ಳಸಾಗಣೆ ಮಾಡಲಾಗಿದೆಯಂತೆ. ಇದು ಕೇವಲ ಒಂದು ಪ್ರತಿಭಟನೆಯಲ್ಲ, ಬದಲಾಗಿ ಪಾಕಿಸ್ತಾನವು ನೇಪಾಳವನ್ನು ಬಳಸಿಕೊಂಡು ಭಾರತದ ವಿರುದ್ಧ ಒಂದು ಪ್ರಾಕ್ಸಿ ಯುದ್ಧವನ್ನು ಮಾಡುತ್ತಿದೆ ಅನ್ನೋದನ್ನು ಸ್ಪಷ್ಟಪಡಿಸುತ್ತಿದೆ.
ಅಮೆರಿಕದ ಪಾತ್ರವೂ ಅಷ್ಟೇ ಗಂಭೀರವಾಗಿದೆ. ಈ ಇಡೀ ಸಂಚು ಅಮೆರಿಕದ ರಾಯಭಾರಿ ಡೀನ್ ಆರ್ ಥಾಮ್ಸನ್ ನೇತೃತ್ವದಲ್ಲಿ ರೂಪಿಸಲಾಗಿದೆ ಅಂತ ಆರೋಪಗಳಿವೆ. ಕಠ್ಮಂಡು ಮೇಯರ್ ಸೇರಿದಂತೆ ಕೆಲವು ಪ್ರಮುಖ ನಾಯಕರ ಜೊತೆ ಸಭೆ ನಡೆಸಿ ಸರ್ಕಾರ ವಿರೋಧಿ ಆಂದೋಲನವನ್ನು ಪ್ರಾರಂಭಿಸಲು ನಿರ್ಧರಿಸಲಾಗಿತ್ತು ಅಂತ ವರದಿಗಳು ಹೇಳಿವೆ. ಈ ಪಿತೂರಿಯ ಭಾಗವಾಗಿಯೇ ಭಾರತದ ಪರ ಎಂದು ಗುರುತಿಸಿಕೊಂಡಿದ್ದ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಇದು ವಿದೇಶಿ ಶಕ್ತಿಗಳು ಒಂದು ದೇಶದ ಆಂತರಿಕ ರಾಜಕೀಯದಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡಿರುವ ಒಂದು ಉದಾಹರಣೆಯಾಗಿದೆ. ಈ ಎಲ್ಲಾ ಘಟನೆಗಳ ಹಿಂದಿನ ಮುಖ್ಯ ಉದ್ದೇಶ ಭಾರತದ ಪ್ರಗತಿಯನ್ನು ತಡೆಗಟ್ಟುವುದು ಅಂತ ಹೇಳಲಾಗ್ತಿದೆ. ಒಂದು ಕಡೆ ಪಾಕಿಸ್ತಾನ, ಮತ್ತೊಂದು ಕಡೆ ಬಾಂಗ್ಲಾ ಮತ್ತು ಈಗ ನೇಪಾಳವನ್ನ ತನ್ನ ಕಡೆಗೆ ಸೆಳೆದುಕೊಂಡ್ರೆ ಭಾರತವು ಶತ್ರು ರಾಷ್ಟ್ರಗಳಿಂದ ಸುತ್ತುವರಿದಂತೆ ಆಗುತ್ತದೆ. ಆಗ ಗಡಿ ಕಾದಾಟಗಳು ಮತ್ತು ರಾಜಕೀಯ ಅಸ್ಥಿರತೆಯಲ್ಲಿ ಭಾರತ ನಲುಗಿ ಹೋಗುತ್ತದೆ ಮತ್ತು ಜಾಗತಿಕ ಮಟ್ಟದಲ್ಲಿ ತನ್ನ ಪ್ರಭಾವವನ್ನು ಕಡಿಮೆ ಮಾಡಬಹುದು ಎಂಬುದು ವಿದೇಶಿ ಶಕ್ತಿಗಳ ತಂತ್ರವಾಗಿರಬಹುದು. ಹಾಗೆಯೇ ನೇಪಾಳದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಲು ಚೀನಾ ಕೂಡ ಪ್ರಯತ್ನಿಸುತ್ತಿರುವುದು ಈ ಪ್ರದೇಶದ ರಾಜಕೀಯವನ್ನು ಮತ್ತಷ್ಟು ಸಂಕೀರ್ಣಗೊಳಿಸಿದೆ. ಈ ಬಾಹ್ಯ ಬೆದರಿಕೆಗಳ ಜೊತೆಗೆ ದೇಶದೊಳಗೂ ಕೆಲವು ಸೂಕ್ಷ್ಮ ಚಟುವಟಿಕೆಗಳು ನಡೆಯುತ್ತಿವೆ. ವಿದೇಶಿ ಫಂಡಿಂಗ್ ಮೂಲಕ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಪ್ರಯತ್ನಗಳು ನಡೆಯುತ್ತಿವೆ ಎಂಬ ಆರೋಪಗಳಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಭಾರತ ವಿರೋಧಿ ಭಾವನೆಗಳನ್ನು ಹರಡುವುದು, ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗುವುದು ಮತ್ತು ಆಯ್ದ ಪ್ರದೇಶಗಳಲ್ಲಿ ಹಿಂಸಾಚಾರ ಸೃಷ್ಟಿಸುವುದು ಇವೆಲ್ಲವೂ ಕೇವಲ ಪ್ರತ್ಯೇಕ ಘಟನೆಗಳಲ್ಲ, ಬದಲಾಗಿ ಒಂದು ದೊಡ್ಡ ಸಂಚಿನ ಭಾಗವಾಗಿರಬಹುದು ಎನ್ನುವ ಆತಂಕ ವ್ಯಕ್ತವಾಗುತ್ತಿದೆ. ಈ ಎಲ್ಲ ಬೆಳವಣಿಗೆಗಳು ಭಾರತದ ಭದ್ರತೆಗೆ ದೊಡ್ಡ ಸವಾಲಾಗಿವೆ. ಒಟ್ಟಿನಲ್ಲಿ ನೇಪಾಳದಲ್ಲಿ ನಡೆಯುತ್ತಿರುವ ಈ ಗಲಭೆ ಕೇವಲ ಒಂದು ರಾಜಕೀಯ ವಿವಾದವಲ್ಲ, ಬದಲಾಗಿ ಭಾರತದ ಆರ್ಥಿಕತೆ ಮತ್ತು ಭದ್ರತೆಯನ್ನು ಬುಡಮೇಲು ಮಾಡುವ ಒಂದು ದೊಡ್ಡ ಪಿತೂರಿ. ಭಾರತದ ಸುತ್ತಲೂ ವಿದೇಶಿ ಶಕ್ತಿಗಳ ಹಸ್ತಕ್ಷೇಪ ಹೆಚ್ಚಾಗುತ್ತಿರುವುದು ದೇಶದ ಭವಿಷ್ಯಕ್ಕೆ ದೊಡ್ಡ ಸವಾಲಾಗಿದೆ. ನಮ್ಮ ಆಂತರಿಕ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುತ್ತಲೇ ಇಂತಹ ಬಾಹ್ಯ ಬೆದರಿಕೆಗಳನ್ನು ಗಂಭೀರವಾಗಿ ಪರಿಗಣಿಸುವುದು ಭಾರತಕ್ಕೆ ಈಗ ಅತ್ಯಂತ ಅಗತ್ಯವಾಗಿದೆ. ಈ ಹೊಸ ರೀತಿಯ ಕಾಣದ ಯುದ್ಧಕ್ಕೆ ಭಾರತ ಸಿದ್ಧವಾಗಿದೆಯೇ? ಕಾದು ನೋಡಬೇಕಿದೆ.